ಹಾಯ್ ಗಾಯ್ಸ್, ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿ ತಕ್ಕ ಮಟ್ಟಿಗೆ ಇದ್ದೀನಿ ಅಂತ ಹೇಳ್ದೆ. ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ, ಮೈಸೂರಿಂದ ಅಂತ ಹೇಳ್ತಾ ಎಲ್ರದ್ದು ಊಟ ಆಯಿತಾ? ಸೊ ನಾನು ಜಸ್ಟ್ ಇವಾಗ ಊಟ ಮಾಡಿದೆ. ಬೆಳಿಗ್ಗೆ ಮಾಡಿದ್ದೆ ಬ್ರೇಕ್ಫಾಸ್ಟ್ನ ಇವಾಗ ತಿಂದೆ. ಇಲ್ಲಿ ನೋಡಿ ಗೈಸ್, ಕೈ ನೋಡಿ ಗೈಸ್ ಹೆಂಗಾಗ್ಬಿಟ್ಟಿದೆ, ತೂತ ಆಗ್ಬಿಟ್ಟಿದೆ. ಕೈಯೆಲ್ಲ ಉರಿ ಸಖತ್ ಉರಿ. ಇಲ್ಲೊಂದ ಸೊ ತುಂಬ ಉರಿತಾ ಇದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ, ಮೈಸೂರಿಂದ ಅಂತ ಹೇಳ್ತಾ. ಯಾರಿನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರೋ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇಷ್ಟು ವ್ಯೂಸ್ ಕೊಡಿ ಪ್ಲೀಸ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಸ್ವಲ್ಪ ವ್ಯೂಸ್ ಕೊಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್. ಎಲ್ಲ ಏನು ಊಟ ಮಾಡಿದ್ರಿ, ಏನು ತಿಂದ್ರಿ ಕಮೆಂಟ್ ಮಾಡಿ. ನಾನು ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ, ಅವಲಕ್ಕಿ ಚಿತ್ರಾನ್ನ. ಅದನ್ನು 2:45 ಅಥವಾ ಜಸ್ಟ್ 5 ನಿಮಿಷ ಆಯಿತು ಊಟ ಮಾಡಿ. ಬೆಳಿಗ್ಗೆ ಮಾಡಿದ ಬ್ರೇಕ್ಫಾಸ್ಟ್ನ ಮಧ್ಯಾಹ್ನ ತಿಂದಿದ್ದೀನಿ. ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ದೀನಿ, ತಿನ್ನಬೇಕು. ಬಟ್ ಸ್ವಲ್ಪ ಚಿತ್ರಾನ್ನ ಮೊಸರನ್ನ ತಿಂದೆ, ಹಾಗಾಗಿ ಹೊಟ್ಟೆ ಹಶ್ವಾಗ್ತಾ ಇಲ್ಲ. ಅಷ್ಟು ಸ್ವೀಟ್ ಇಲ್ಲ ಕಲ್ಲಂಗಡಿ, ಕೋಲ್ಡ್ ಅಲ್ವಾ ಇವಾಗ. ಕಲ್ಲರು ಅಷ್ಟೇ ಕಮ್ಮಿ ಇದೆ. ಓಕೆ, ಅವೆಲ್ಲ ಸಪ್ಪೆ ಆ ಕಲರ್ ನೋಡಿಬಿಟ್ಟೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಬಟ್ ಐ ಆಮ್ ಎ ಬಿಗ್ ಕಾಫಿ ಲವರ್, ನಿಮ್ಗೆಲ್ಲರಿಗೂ ಗೊತ್ತು. ಸೊ ಕಾಫಿ ಮಾಡಿಟ್ಟಿದ್ದೀನಿ. ಇಲ್ಲಾಂದರೆ ಅವಲಕ್ಕಿ ಜೀರ್ಣ ಆಗಲ್ಲ. ಬೆಳಗ್ಗೆ ಮಾಡಿರೋ ಅವಲಕ್ಕಿ ಕಾಫಿ ಕುಡಿಬೇಕು, ಬಿಸಿ ಕಾಫಿ ಕುಡಿಯೋಣ ಅಂತ. ಕೆನ್ನೆ ಕಟ್ಬಿಟ್ಟಿದೆ, ಸ್ವಲ್ಪ ಸೋಸ್ಕೋತೀನಿ ರೀ ಗಾಯ್ಸ್. ಕಾಫಿ ಎಲ್ಲ ಕುಡಿದು ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು, ಏನು ಕತೆ, ಏನು ಎತ್ತ ರಾಮಾಯಣ, ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ನೋಡ್ಕೊಂಡು ವಾಪಸ್ ಬನ್ನಿ. ಸೊ ಸ್ಟೇ ಟ್ಯೂನ್. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನನಗೂ ಹುಗ್ದು ಬೇಜಾರಾಗ್ಬಿಟ್ಟಿದೆ. ಬೈದು ಸಿಟ್ಟು ಬಂದೋಗಿದೆ. ಏನಕ್ಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂದರೆ, ಪ್ರೀವಿಯಸ್ ವ್ಲಾಗಲ್ಲೆಲ್ಲ ನೋಡಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಅಮಾವಾಸ್ಯೆ ಆಯಿತು ಅಂದರೆ ಸಾಕು ಗೈಸ್, ನಮ್ಮ ಮನೆ ಹತ್ರ ನಿಂಬೆಹಣ್ಣುಗಳ ಪ್ರಭಾವ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಕ್ಯಾಮ್ರಾ ಚೆಕ್ ಮಾಡ್ತಾಯಿದ್ದೆ. ಇವರಿಗೆ ಮಾನ ಮರ್ಯಾದೆನೂ ಇಲ್ಲ, ಮನುಷ್ಯತ್ವನೂ ಇಲ್ಲ. ಕ್ಯಾಮ್ರಾ ಸುಳ್ಳು ಹೇಳುತ್ತಾ? 12:30 ರಾತ್ರಿ ಆಗಲಿ ನಿಂಬೆಹಣ್ಣುಗಳು ಬಂದುಬೀಳ್ತವೆ. ಏನು ಬಡ್ಕೊಂಡು ಸಾಯೋದು. ಬೈದು ನನಗೆ ಬೇಜಾರು ಬಂದೋಗಿದೆ ನೋಡಿ ಗೈಸ್. ಈ ಥರ ಪ್ರಭಾವ, ಈ ಥರ ಎಲ್ಲ ಆದಾಗ ಈ ಥರ ಆಗುತ್ತೆ. ಕೈ ಉರಿ, ಕಾಲುರಿ, ಸೊ ತಲೆ ನೋವು ಬಂದ್ಬಿಟ್ಟಿದೆ, ಹೆಡ್ಡೇಕು. ಅದೇ ಒಂದು ದೊಡ್ಡ ಟೆನ್ಷನ್ನು. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ನಿಂಬೆಹಣ್ಣು ಹಾಕೋದ್ರಿಂದ ಏನಾಗ್ಬಿಡತ್ತೆ ನಾನು ಹೇಳೋದು. ಸೊ ಅದು ಅವ್ರಿಗೆ ಗೊತ್ತಿರಬೇಕು. ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತೀನಿ. ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ. ನನ್ನ ರೊಟೀನ್ 3:30-4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಮೆಲ್ರಿಗೂ ಗೊತ್ತು. ಅದೇ ಪುರಾಣ ಅಂತ ದಯವಿಟ್ಟು ಅಂದ್ಕೋಬೇಡಿ. ಸ್ವಲ್ಪ ಜನ ನನಗೆ 1-2-3 ಜನ ಅಂದ್ಕೊಳ್ಳೋಣ, ಏನಂತ ಹೇಳಿದರು, ಅದೇ ಕೆಲಸದ ವಿಡಿಯೋ, ಏನು ಕಂಟೆಂಟ್ ಇಲ್ಲ ನಿನ್ನ ವಿಡಿಯೋದಲ್ಲಿ, ಏನು ಮೆಸೇಜ್ ಇಲ್ಲ ನಿನ್ನ ವಿಡಿಯೋದಲ್ಲಿ ಅಂತ. ನಾನು ಒಂದು ಹೌಸ್ ವೈಫ್ ಆಯಿತಾ, ಪ್ರತಿ ಸಲ ಹೇಳ್ತಾ ಇದ್ದೀನಿ, ನನ್ನಂಥ ಟಿಪಿಕಲ್ ಹೌಸ್ ವೈಫ್ಗಳಿಗೆ ನನ್ನ ನೋಡಿ ಸುಮಾರು ಎನರ್ಜಿ ಬರುತ್ತೆ. ನಾವು ಇವ್ರ ಥರ ಆ್ಯಕ್ಟಿವ್ ಆಗಿರಬೇಕು ಅಂತ ಬರುತ್ತೆ. ಅದಕ್ಕಿಂತ ಕಂಟೆಂಟ್ ಬೇಕಾ? ನನ್ನ ವಿಡಿಯೋದಲ್ಲಿ, ನನ್ನ ವ್ಲಾಗಲ್ಲಿ ತಿಂಡಿ ಇಲ್ಲ ಅಡುಗೆ, ದೇವ್ರ ಪೂಜೆ, ದೇವ್ರ ಮನೆ, ದೇವಸ್ಥಾನಗಳು ಒಂದಲ್ಲ ಒಂದು ದಿನ ಪ್ರತಿಯೊಂದು ಇದ್ದೇ ಇರುತ್ತೆ. ಸೊ ಕಂಟೆಂಟ್ ಇಲ್ಲ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಇನ್ನೊಂದ್ಸಲಿ ನನಗೆ ಕಮೆಂಟ್ ಮಾಡಲೇಬೇಡಿ. ಸೊ ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಹಿಂದಿನ ದಿನ ನವಣೆ ದೋಸೆ ಮಾಡಿದ್ದೆ ಅಂತ ಹೇಳಿದೆ, ಟೊಮೆಟೊ ಗೊಜ್ಜು ಮಾಡಿದ್ದೆ ಅಂತ. ನೀವು ಯಾವ ರೀತಿ ಟೊಮೆಟೊ ಗೊಜ್ಜು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿದರು. ಸೊ ಅದಕ್ಕೆ ಇವತ್ತು ಅದೇ ಬ್ರೇಕ್ಫಾಸ್ಟ್ ಮಾಡಿದ್ದೆ. ನವಣೆ ದೋಸೆ ಕಲಿತು ಇಟ್ಬಿಟ್ಟು ಟೊಮೆಟೊ ಗೊಜ್ಜು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಸುಮಾರು ಎಲ್ಲರೂ ವೆರೈಟಿಯಾಗಿ ಮಾಡ್ತಾರೆ ಟೊಮೆಟೊ ಗೊಜ್ಜು, ಸಿಂಪಲ್ಲು, ಬೇಗ ಆಗುತ್ತೆ ಅಂತ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಬೆಳ್ಳುಳ್ಳಿನ ಜಜ್ಜಾಕಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಹಾಕಿ, ಹುಣಸೆ ಹುಳಿ ಕಲಸಿಬಿಟ್ಟು, ಒಬ್ಬೊಬ್ಬರು ಹುಣಸೆ ಹುಳಿ ಹಾಕೋದಿಲ್ಲ, ಟೊಮೆಟೊನೂ ಹಾಕ್ತಾರೆ. ಹುಣಸೆ ಹುಳಿ ಬಿಟ್ಟು ತಿಳಿಸಾರು ಪುಡಿನ ಹಾಕ್ತಾಯಿದ್ದೀನಿ. ಇದು ಸತೀಶ್ ಹುರಿದಿರೋಂಥ ತಿಳಿಸಾರು ಪುಡಿ. ಚಿಟಿಕೆ ಬೆಲ್ಲ, ಕಾಯಿ ತುರಿ,
ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದ್ರೆ ಸೂಪರಾಗಿರೋ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಖಂಡಿತವಾಗ್ಲೂ ನಾನು ಮಾಡಿರೋ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನವಣೆ ದೋಸೆ ಅಂದರೆ ಮಲ್ಟಿಗ್ರೇನ್ಸು ಎಲ್ಲ ಅರ್ಕ, ಸಾಮ, ಸಜ್ಜೆ, ಸ್ವಲ್ಪ ಗೋಧಿ, ಚಿರೋಟ್ ರವೆ ಮತ್ತು ರಾಗಿ ಹಿಟ್ಟು ಇದಿಷ್ಟು ಹಾಕಿ ದೋಸೆ ಮಾಡಿರೋಂಥದ್ದು. ದೋಸೆ ಅಥವಾ ರೊಟ್ಟಿ ಏನಾದರೂ ಕರಿಬೋದು. ಒಂದು ಚೂರು ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ಬೇಗ ಆಗಲಿ ಅಂತ 2 ತವ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜನ ಕಮೆಂಟ್ ಮಾಡ್ತಿದ್ರಿ ಮಹಾತಾಯಿ ತವ ಚೇಂಜ್ ಮಾಡಂತ. ಅದು ನಿಜವಾಗ್ಲೂ ತವ ಅಂದರೆ ಮಾಮೂಲಿ ನಾನ್ ಸ್ಟಿಕ್ ತವ ಅಲ್ಲ, ಕಬ್ಬಿಣದ್ದು ಬರುತ್ತಲ್ಲ ಆ ಥರದ್ದು, ಹಳೆಯ ಕಾಲದ್ದು, ನಮ್ಮ ಅತ್ತೆ ಕಾಲದ್ದು. ನಾನು ಇನ್ನೂ ಚೇಂಜ್ ಮಾಡಿಲ್ಲ, ಚೇಂಜ್ ಮಾಡ್ತೀನಿ. ತಪ್ಪಾಗಂತೂ ಅರ್ಥ ಮಾಡ್ಕೋಬೇಡಿ ನೋಡಿದ ತಕ್ಷಣ. ಸೊ ತಟ್ಟೆಗೆ ಮಕ್ಳಿಗೆ ಹಾಕಿ ಕೊಟ್ಟೆ. ನನ್ನ ಮಗಳು ಸ್ವಲ್ಪ ಪುಡಿ ಮಾಡ್ಕೊಳಮ್ಮ ಪೀಸ್ ಅಂತಂದ್ಲು. ಅವಳಿಗೂ ಕೂಡ ಪೀಸ್ ಮಾಡಿಕೊಟ್ಟೆ. ಈ ಥರ ಎಲ್ಲ ಬೆರಕೆ ರೊಟ್ಟಿ ಅಥವಾ ಬೆರಕೆ ದೋಸೆ ಅಂತ ಕರಿತೀವಿ ನಮ್ಮ ಕಡೆ. ಸ್ವಲ್ಪ ಚೆನ್ನಾಗಿರುತ್ತೆ ಗೈಸ್, ಒಂಚೂರು ಕಿತ್ತೋಗೋದಿಲ್ಲ, ಆಮೇಲೆ ಮುರಿದೋಗೋದಿಲ್ಲ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಸೊ ನನ್ನ ಮಗಳನ್ನ ಕೂತ್ಕೊಂಡು ಬರೀ ಅಂದರೆ ಬಿಸಿ ಬಿಸಿ ಸ್ನಾನ ಮಾಡಿದ್ಲು. ನೋಡಿ ನನ್ನ ಮಗ ವಿಡಿಯೋ ಮಾಡಿರೋದಿದು ಯಾವ ಥರ ತೂಗುಡಿಸ್ತಾ ಇದ್ದಾಳೆ. ತೂಗುಡಿಸೋದ್ರ ಜೊತೆಗೆ ನಾ ಬರಿತಾ ಇದ್ದೀನಿ ಅಂತ ಬೇರೆ ಕತೆ ಹೊಡಿತಾಳೆ. ಇನ್ನೂ ತಿಂಡಿ ತಿಂದಿರಲಿಲ್ಲ. ತಿಂಡಿಗೆ ಹಾಕಿಟ್ಟು ನಾ ಕರಿಯೋಕ್ಕೆ ಅಂತ ಬಂದರೆ ಆರಾಮ್ಸೆ ಕುತ್ಕೊಂಡು ಗೊರಕೆ ಹೊಡಿತಾ ಇದ್ದಾಳೆ. ಸೊ ಅವರೆಲ್ಲ ಸ್ಕೂಲ್ಗೆ ಹೋಗೋ ಟೈಮ್ ಆಗಿತ್ತು. ನಾನು ಕೆಳಗಡೆ ಹೋದೆ ಗೋಡನಲ್ಲಿ, ಯಾಕಂದರೆ ತಿಳಿಸಾರು ಪುಡಿ ಹುರಿತಾಯಿದ್ರು. ಸುಮಾರು ಜನ ತಿಳಿಸಾರು ಪುಡಿ ರೆಸಿಪಿ ತೋರಿಸಿ ಹೇಗೆ ರೀತಿ ಹುರಿತೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಅಲ್ವಾ. ಅಳತೆ ಪ್ರಮಾಣ ಅಂತೂ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಸ್ವಲ್ಪ ಬಲ್ಕಾಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಉರಿಯೋಂಥದ್ದು. ರ್ಯಾಂಡಮ್ ಆಗಿ ಸತೀಶ ಉರಿಯೋದು ಪ್ರತಿ ಸಲ. ಅದು ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಇದ್ದರೆ ಸ್ವಲ್ಪ ಪ್ರಮಾಣ ಕಮ್ಮಿ ಮಾಡಿಕೊಂಡು ನಿಮ್ಮ ಮನೆಗಳಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಕಾಳು ಮೆಣಸು, ಸ್ವಲ್ಪ ಮೆಂತ್ಯ, ಚೂರು ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಇದನ್ನೆಲ್ಲ ಅವರೇನು ಒಣಗಿಸೋದಿಲ್ಲ. ಮೆಣಸು, ಜೀರಿಗೆ ಎಲ್ಲ ಹಾಕಿ ಗಮ್ ಅನ್ನೋ ಥರ ಹುರ್ಕೋತಾ ಇದ್ದಾರೆ. ಇದಕ್ಕೆ ಹಾಲಿಂಗ್ ಪೌಡರ್ ಅಂತ ಸಿಗುತ್ತೆ, ಹಿಂಗೆ, ಅದನ್ನು ಹಾಕ್ತಾರೆ ತಿಳಿಸಾರು ಪುಡಿಗೆ. ಕರಿಬೇವು, ಧನಿಯಾ ಬೀಜ ಮತ್ತು ಬಿಸಿಬೇಳೆ ಬಾತ್ಗೆ ಚಕ್ಕೆ ಲವಂಗ ಎಲ್ಲ ಹಾಕ್ತಾರೆ. ಇದಕ್ಕೆ ಏನೂ ಹಾಕೋದಿಲ್ಲ. ಸೊ ಇಲ್ಲಿ ಈ ಕಡೆ ಹುಡುಗರು ಕೆಲಸ ಮಾಡ್ತಾಯಿದ್ರು. ಪ್ರತಿಯೊಂದು ಪ್ಲೇಟೆಲ್ಲ ತೊಳೆದು ಇಟ್ಟಿದ್ರು ನೀರು ಸೋರಲಿಕ್ಕೆ ಅಂತ. ಈರುಳ್ಳಿ ಬಿಡಿಸೋರೆಲ್ಲ ಈರುಳ್ಳಿ ಬಿಡಿಸ್ತಾಯಿದ್ರು. ಯಾಕಂದರೆ ಕೆಲಸ ಅಂತ ಬಂದಾಗ ಎಷ್ಟು ಕೆಲಸ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತು. ನಮ್ಮ ಪ್ರತಿ ಸಲ ಅದನ್ನೇ ಏನು ಹೇಳೋಂಗಿಲ್ಲ. ಸೊ ಸುಮಾರು ಜನ ಕೇಳಿದ್ರಲ್ವ ತಿಳಿಸಾರು ಪುಡಿ, ಬಿಸಿಬೇಳೆಬಾತ್ ಪುಡಿ ಮತ್ತು ವಾಂಗಿಬಾತ್ ಪುಡಿ ಪ್ರತಿಯೊಂದು ರೆಸಿಪಿ ಹೇಳಿ ಅಂತ. ನನಗೆ ನಿಜಕ್ಕೂ ಟೈಮ್ ಆಗೋದಿಲ್ಲ. ಇವ್ರು ಯಾವ ಟೈಮ್ ಉರಿತಾರೆ ಬಿಡ್ತಾರೆ ಡೀಟೇಲಾಗಿ ತೋರಿಸ್ಬೇಕು ತೋರಿಸಿದ್ಮೇಲೆ. ಸೊ ಈ ಟೈಮಲ್ಲಿ ನಾನು ವಿಡಿಯೋ ಮಾಡ್ಕೊಳಕ್ಕೆ ಸಿಕ್ತು, ಇವತ್ತು ಮಾಡ್ಕೊಂಡಿದ್ದೀನಿ. ಧನಿಯಾ ಬೀಜ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಗುಂಟೂರು ಮತ್ತು ಬ್ಯಾಡ್ಗೆ ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಹುರ್ಕೋತಾ ಇದ್ದಾರೆ. ಈ ಕಡೆ ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ. ಪಾಕ ಮಾಡೋರು ಮಾಡ್ತಾಯಿದ್ದಾರೆ, ಜಾಮೂನ್ ಮಾಡೋರು ಮಾಡ್ತಾಯಿದ್ದಾರೆ. ಸೊ ಗೋಡನಂತೂ ಫ್ರೀ ಇಲ್ಲ ಇವತ್ತು, ಫುಲ್ ಬ್ಯುಸಿ ಗೋಡನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದೂ ಗೈಸ್ ಎಲ್ಲನೂ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಹುಡುಗರು ರೇಗಿಸ್ತಿರ್ತಾರೆ, ಅಕ್ಕ ನಿಮ್ದು ಇದೇ ಆಯಿತು, ಆ ಕಡೆ ಎತ್ಕೊಂಡೋಗಿ ಬಿಸಿ ಹಂಗೆ ಹಿಂಗೆ ಅಂತ. ಸೊ ಅದಕ್ಕೋಸ್ಕರ ನಾನು ಕೂಡ ಆದಷ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಕ್ಕೆ ಕೈ ಮೀರಿ ಶಕ್ತಿ ಮೀರಿ ಟ್ರೈ ಮಾಡಿದ್ದೀನಿ. ಈಗ ಇದು ಬಿಸಿ ಬಿಸಿಯಾದ ತಿಳಿಸಾರು ಪುಡಿಗೆ ಹುರಿದಾಯಿತು. ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಟ್ಟು ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ತಾರೆ. ಯಾಕಂದರೆ ಜೀರಿಗೆ ಸಾಸಿವೆ ಸೀದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ನಾನು ರೆಗ್ಯುಲರಾಗಿ ಯಾವುದೇ ಜಾಸ್ತಿ ಸ್ವೀಟ್ಸ್ ಎಲ್ಲ ತಿನ್ನೋದಿಲ್ಲ. ಬಟ್ ಜಾಮೂನ್ ಅಂತ ಮಾಡಿದಾಗ ತುಂಬ ಇಷ್ಟಪಟ್ಟು ಜಾಮೂನ ತಿಂತೀನಿ. ನನಗೆ ಜಾಮೂನ್ ಇಷ್ಟ. ಮೇಲೆ ಸ್ವಲ್ಪ ಕೊಬ್ಬರಿ ಪೌಡರ್ ಎಲ್ಲ ಹಾಕಿರ್ತಾರಲ್ವ. ಸೊ ಅದನ್ನು ಸಿರಾ ಜೊತೆ ತಿನ್ನೋದಕ್ಕಿಂತ ಅದೇ ಡ್ರೈ ಜಾಮೂನ್ ಎತ್ಕೊಂಡು ಹಾಗೇ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ, ಕ್ರೇವಿಂಗ್ ಆಗುತ್ತೆ. ಆಮೇಲೆ ಸುಮಾರು ಜನ ನಾನು ಲಾಸ್ಟ್ ಪ್ರೀವಿಯಸ್ ವ್ಲಾಗ್ ಹಾಕಿದಾಗ ನೀವು ಕೂಡ ಪರಾಗೆ ಹೋಗಬೇಕಾಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿದರು. ನಾನು ಅದಕ್ಕೆ ಯಾಕೆ ಹೋಗೋಕ್ಕಾಗಲಿಲ್ಲ ಅಂತ ರೀಸನ್ ಕೂಡ ಆಲ್ರೆಡಿ ನಾನು ಹೇಳಿದ್ದೀನಿ. ನನಗೂ ಕೂಡ ಆಲರ್ವಿ ಸೇವೆ ಪ್ರತಿಯೊಂದಕ್ಕೂ ಹೋಗಬೇಕಿತ್ತು. ಅನ್ನದಾನ ಎಲ್ಲದಕ್ಕೂ ಪ್ರಸಾದ ವಿನಿಯೋಗಕ್ಕೆ. ನಮ್ಮ ಅಪ್ಪಂಗೆ ದೇವ್ರು ಬಂದು ಕುಣಿಯೋದು ನೋಡೋಕ್ಕೆ ಚಂದ, ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ.
ಅವ್ರನ್ನ ಆ ವೈಬಲ್ಲಿ ನೋಡೋಕ್ಕೆ ನಿಜಕ್ಕೂ ನನಗೆ ಖುಷಿ ಆಗುತ್ತೆ. ಯಾಕಂದರೆ ವಿಡಿಯೋ ಮಾಡ್ಕೋಬೇಕು ಅಂತಲ್ಲ, ಅದೆಲ್ಲ ಒಂದು ಮೆಮೊರಿ, ಇದು ನಮ್ಮ ಅಪ್ಪನೇನಾ ಅಂತ ಅನಿಸುತ್ತೆ. ಅಪಾರ್ಟ್ ಫಾರ್ ದಟ್ ಅದು ಆ ಕ್ಷಣ ಅದು ಮುಗಿದಾದ್ಮೇಲೆ ಯಾಕೆ ಮಗ, ಏನು ಮಗ ಅಂತ ಮಾತಾಡಿಸ್ತಾರಲ್ಲ, ಏನೂ ನಡೆದೇ ಇಲ್ವೇನೋ, ಏನೂ ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಮಾತಾಡಿಸ್ತಾರಲ್ಲ, ಅದು ನನಗೆ ನಿಜಕ್ಕೂ ಖುಷಿ ಕೊಡೋ ಅಂಥದ್ದು. ಸೊ ಇವಾಗ ಈ ಸಲ ಪರ ಅಂತೂ ತುಂಬಾ ಹಾಲರವಿ ಸೇವೆ ಪ್ರತಿಯೊಂದು ಸಖತ್ತಾಗಿ ರಿಚ್ ಆಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಮಿಸ್ ಮಾಡ್ಕೊಂಡ್ರಂತೆ, ಶ್ವೇತಾ ಬಂದಿಲ್ವಾ, ಯಾಕೆ ಶ್ವೇತಾ ಬಂದಿಲ್ವಾ ಅಂತ ಕೇಳ್ತಾ ಇದ್ರಂತೆ. ಸೊ ನಿಜಕ್ಕೂ ಕಾರಣಗಳು, ಬ್ಯುಸಿ ಇದ್ದಿದ್ದರಿಂದ, ಚಾರುಗೆ ಹುಷಾರಿಲ್ಲದೆ ಇದ್ರ ಕಾರಣಗಳು, ಅದಕ್ಕಾಗಿ ಹೋಗೋಕ್ಕಾಗಲಿಲ್ಲ. ನೋಡಿ ನಮ್ಮಪ್ಪ ಅಂದ್ಕೊಂತ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರಲ್ವ ನಮ್ಮಪ್ಪ ಮಾದಪ್ಪ. ಹುಗೆ ಮಾದಪ್ಪ ಹುಗೆ ಅಂತ ನೀವು ಒಂದ್ಸಲಿ ಜೋರಾಗಿ ಕರೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿವಿಯಸ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಮಂತ್ಲಿ ಎಷ್ಟು ಖರ್ಚಾಗುತ್ತೆ, ಖರ್ಚು ವೆಚ್ಚ ಎಷ್ಟು ಅಂತ ಹೇಳಿದಾಗ, ಸಿಸ್ ನೀವು ಎಲ್ಲ ಹೇಳಿದ್ರಿ, ಓಕೆ, ಕಸದವ್ರು ಕೊಡೋ ದುಡ್ಡು ಹೇಳಿದ್ರಿ, ಅದ್ರ ಜೊತೆಗೆ ನೀವು ಮಾಡೋ ವಾರ ಪೂಜೆಗೆ ಅಮೌಂಟು ಹೂವಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನೇ ಮರ್ತುಬಿಟ್ರಲ್ಲ ಸಿಸ್ ಅಂತ. ಹೌದು, ಸಾರಿ ಫಾರ್ ದಟ್, ಅದು ನನ್ನಿಂದ ಮಿಸ್ಟೇಕ್ ಆಗಿದೆ. ಕಾರಣ ಸತೀಶ್ ಕಾಲ್ ಮೇಲೆ ಕಾಲ್ ಮಾಡ್ತಿದ್ರು, ವಿಡಿಯೋ ಕಟ್ ಮಾಡಿ ಮಾಡಿದ್ರಿಂದ ಅದನ್ನು ನಿಜವಾಗ್ಲೂ ಮರ್ತುಬಿಟ್ಟೆ ನಾನು. ಸೊ ಇನ್ನೊಂದ್ಸಲಿ ಕಂಪ್ಲೀಟಾಗಿ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಹಾಲರವಿ ಸೇವೆಗೆ ಪ್ರತಿಯೊಂದು ಮಕ್ಕಳು ಮದುವಣಗಿತ್ತಿ ಥರ ರೆಡಿಯಾಗಿ ಒಂದು ಮನೆಯಿಂದನೇ ಹಸುದು ಎಮ್ಮೆ ಹಾಲೆಲ್ಲ ತೊಗೊಂಡು ನಮ್ಮಪ್ಪ ಮಾದಪ್ಪನ ಅಭಿಷೇಕಕ್ಕೆ ಹಾಲರವಿ ಸೇವೆ ಅಂತ ಮೆರವಣಿಗೆ ಹೋಗ್ತಾ ಇರೋಂಥ ದೃಶ್ಯ. ನಮ್ಮ ಊರಲ್ಲಿ ಪ್ರತಿ ವರ್ಷ ಮಾರಿ ಹಬ್ಬ ಅಂತ ಮಾಡ್ತಾಯಿದ್ರು. ಸೊ ಮಾದಪ್ಪನ ತೇರು, ಮುತ್ತರಾಯನ ತೇರು ಎಲ್ಲ ಮಾಡ್ತಾಯಿದ್ರು. ಈಗ 2 ವರ್ಷದಿಂದ ಮಾಡ್ತಾಯಿಲ್ಲ. ಕಾರಣ ಮಾರಮ್ಮ ಮಾರಿಗುಡಿ ಕಟ್ಟಿಸ್ಕೊಡಿ ಅಂತ ಹಠ ಮಾಡಿದೆ. ಸೊ ಹಾಗಾಗಿ ಮಾರಿಗುಡಿ ಪ್ರೋಸೆಸ್ಸಲ್ಲಿದೆ, ಮಾರಿಗುಡಿ ಕಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಮಾದೇಶ್ವರನ ಹಬ್ಬ, ಮಾದೇಶ್ವರಂದು ಜಾತ್ರೆನ ಸ್ಥಗಿತಗೊಳಿಸಿದ್ದಾರೆ. ಸೊ ಇದೆಲ್ಲಾದರೂ ಮಧ್ಯ ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದು ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಇವತ್ತು ಟ್ರೆಡಿಷ್ನಲ್ ಸ್ವೀಟ್ಸ್ ಬಾದುಷಾ ಅದನ್ನು ಮಾಡ್ತಾಯಿದ್ದಾರೆ. ನನಗೆ ಈ ಥರ ಹಳೆಯ ಸ್ವೀಟ್ಗಳು, ಬಾದುಷಾ, ಬಾದಾಮ್ ಪುರಿ ತುಂಬ ಲೈಕ್ ಆಗುತ್ತೆ, ಇಷ್ಟ ಆಗುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಇದನ್ನು ಸಕ್ಕರೆ ಪಾಕಕ್ಕೆ ಹಾಕೋಕ್ಕಿಂತ ಮುಂಚೆನೇ ಬಿಸ್ಕೆಟ್ ಥರ ಇರುತ್ತೆ, ಅದನ್ನು ತಿನ್ನೋಕ್ಕೆ ತುಂಬಾ ಕ್ರೇವಿಂಗ್ ಆಗುತ್ತೆ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ. ಡಬ್ಬಿಗೆ ಏನಾದರೂ ಸ್ನ್ಯಾಕ್ ಮಾಡಬೇಕಲ್ವಾ, ಸೊ ಹಾಗಾಗಿ ಲೆಫ್ಟ್ ಓವರ್ ಚಪಾತಿ ಇತ್ತು, ಅದರಿಂದ ಒಂದು ನೂಡಲ್ಸ್ ಮಾಡೋಣ. ಇದು ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ, ಸೊ ಆದರೂ ಸಿಂಪಲ್ಲಾಗಿ ತೋರಿಸ್ತೀನಿ. ಚೆನ್ನಾಗಿತ್ತು ಚಪಾತಿ, ಏನು ಹಾಳಾಗಿರಲಿಲ್ಲ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಸ್ವಲ್ಪ ಸೋಯಾ ಸಾಸ್, ವೆನಿಗರ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಚಪಾತಿನ ರೋಲ್ ಮಾಡಿಕೊಂಡು ಒಂಥರ ನೂಡಲ್ಸ್ ಥರ ಕಟ್ ಮಾಡ್ಕೊಳ್ಳೋದು, ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿರ್ತೀರ, ಟ್ರೈ ಮಾಡಿಲ್ಲ ಅನ್ನೋರು ಖಂಡಿತವಾಗ್ಲೂ ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಹೆಲ್ದಿಯಾಗಿರುತ್ತೆ. ನಾವು ಕೂಡ ಮನೇಲಿ ತಿನ್ನೋಕ್ಕೆ ನಮಗೂ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಈ ರೀತಿ ಸೂಪರಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ನ ಹಾಕ್ತೆ ಟೇಸ್ಟ್ ಎನ್ಹಾನ್ಸ್ಗೋಸ್ಕರ. ಸೋಯಾ ಸಾಸ್, ವೆನಿಗರ್ನೂ ಕೂಡ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಅದು ನೂಡಲ್ಸ್ದು ಟೇಸ್ಟ್ ಬರಬೇಕಲ್ವ. ಸೊ ಹಾಗಾಗಿ ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಟಿರೋಂಥ ಚಪಾತಿನ ಒಳಗಡೆಗೆ ಉದುರಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ, ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಲೆಫ್ಟ್ ಓವರ್ ಚಪಾತಿಯಿಂದ ಮಾಡಿದಂಥ ನೂಡಲ್ಸ್ ಎಮ್ಮಿ ರೆಡಿ ಟು ಹೀಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೆ, ಖಾರವಾಗಿ, ಯಾಕಂದರೆ ಈಗ ಚಳಿ ಕೊರೆ ಟೈಮ್ ಅಲ್ವಾ, ಸೊ ಹಾಗಾಗಿ ಥಂಡಿ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ತಿನ್ನೋಕ್ಕೆ. ನಾನು ಇದನ್ನೇ ತಿನ್ನೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅಂತಲೇ ಹೇಳ್ಬೋದು. ಸೂಪರಾಗಿತ್ತು ಗಾಯ್ಸ್, ಸುಳ್ಳು ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ನೀವು ಒಂದ್ಸಲಿ ಮಾಡಿ, ಅಥವಾ ನೀವು ಮಾಡಿದ್ರಾ, ನಿಮಗಿದು ಗೊತ್ತಿತ್ತಾ ಕಮೆಂಟಲ್ಲಿ ಹೇಳಿ. ಇದೇನು ಹೊಸ ರೆಸಿಪಿ ಅಂತೂ ಖಂಡಿತವಾಗ್ಲೂ ಅಲ್ಲ. ಸೊ ಸೂಪರಾಗಿ ಆಗಿತ್ತು. ಸ್ವಲ್ಪ ಟೇಸ್ಟು ಕೂಡ ನಾನು ಮಾಡಿದೆ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಅವ್ರಿಗೂ ಕೂಡ ತಿನ್ನಲಿಕ್ಕೆ ಕೊಟ್ಟೆ, ಸಖತ್ತಾಗಿತ್ತು. ಸೊ ಇಬ್ಬರು ಕೂಡ ಟೇಸ್ಟ್ ಮಾಡಿದ್ರು, ಸೂಪರಾಗಿತ್ತು, ಯಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಒಂದು ರೀಲ್ ಹಾಕಿದ್ದೆ, ಇದು ಸುಮಾರು 1,00,000 ವ್ಯೂ ಏನೋ ಹೋಗಿತ್ತು ಅಂತಲೇ ಹೇಳ್ಬೋದು ಈ ರೀಲ್ಗೆ. ಸೊ ಯಾರೆಲ್ಲ ನೋಡಿಲ್ಲ ಖಂಡಿತವಾಗ್ಲೂ ಒಂದ್ಸಲಿ ನೋಡಿ ಅಂತ ಹೇಳಲಿಕ್ಕಷ್ಟೇ ಇಷ್ಟಪಡ್ತೀನಿ. ಇಷ್ಟೆಲ್ಲಾದ್ರ ನಡುವೆ ಕಿತಾಪತಿಗಳು ನೋಡಿ ನಮ್ಮ ಮನೇಲಿ
ಸೊ ತಟ್ಟೆಗೆ ಹಾಕ್ಕೊಟ್ಟಿದ್ದೆ. ಒಬ್ರಿಗಿಂತ ಒಬ್ರು ಫೈಟಿಂಗ್ ಇದನ್ನೆಲ್ಲ ಯಾಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಜನ ಕಂಟೆಂಟ್ ಇಲ್ಲ ನಿಮ್ದು ಅದೇ ಕೆಲಸ ಅಂತ ಹೇಳ್ತೀರಾ. ಸೊ ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದೂ ನಾನು ಆ್ಯಡ್ ಮಾಡಿದ್ದೀನಿ. ಒಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ, ವಾಕ್ ಹೋಗೋದ್ರಿಂದ, ವಾರ ಪೂಜೆ ಮಾಡೋದ್ರಿಂದ, ಮನೇಲಿ ಕೆಲಸ ಮಾಡೋದ್ರಿಂದ, ದೇವ್ರ ಪೂಜೆದು, ದೇವಸ್ಥಾನಕ್ಕೆ ಹೋಗೋದು ಎಲ್ಲನೂ ಇರುತ್ತೆ. ಅದು ಯಾಕೆ ನೀವು ಹಂಗೆ ಕಂಟೆಂಟ್ ಇಲ್ಲ ಅಂತಿರೋ ಗೊತ್ತಿಲ್ಲ. ನಿಜ ನಿಮಗೆ ಮಾನ ಮರ್ಯಾದೆ ಏನೂ ಇಲ್ಲ ಕಣ. ಬೈತಾ ಹೆಚ್ಚಾಗ್ಬಿಟ್ಟೆ. ನೋಡಿದ್ರೆ ಅವರು ಇವಾಗ ನಿನಗೆ ಹೆಂಗೆ ಉಗಿತಾರೆ ಹೇಳು? ಕೇಳಿಸ್ತಾ ಇಲ್ವಾ? ಏನು ಹಾಕೊಂಡಿದ್ಯಾ ಕಿವಿಗೆ? ಬಾರೋ ಎದ್ದಿ ಕಡೆ. ನಿನಗೆ ಹಲೋ ನನ್ನ ಮಗನೇ, ನಾನು ಇಷ್ಟಾರು ಕುತ್ಕೊಂಡು ಹಚ್ಕೊಡ್ತಾ ಇದ್ದೀನಿ. ನೀನು ನನಗೆ ಆರ್ಡ್ರ್ ಮಾಡಬೇಡ, ಒಂದು ಹಚ್ಚು. ಇದು ನಿನ್ನ ಕೆಲಸ, ನನ್ನ ಕೆಲಸ ಅಲ್ಲ. ನೀವು ಬಂದಿರೋದು ತರಕಾರಿ ಹಚ್ಚಕ್ಕೆ. ಓ ನನಗೆ ಹಚ್ಚಿ ಹಸುಗೆ ಹಚ್ಚಿದಾಗ ಹಚ್ತೀರಾ, ಮನ್ಸ್ರಿಗೆ ಹಚ್ಚಂಗೆ ಹಚ್ಚಿ ಅಂತಾನೆ. ಹೌದಾ? ಯಾರು ಹೆಂಗಿದ್ಯಾ ನೋಡು, ಕೊಬ್ಬು ನಿಂಗೆ ಕೊಲೆಸ್ಟ್ರಾಲ್. ಇವ್ರು ಯಾಕೆ ಹಿಂಗೆ ಬಾಯ್ಬಿಡ್ತಾ ಇದ್ದಾರೋ? ಪಚಡಿಗೆ ಹಚ್ಚಿಲ್ಲ, ಸೌತೆಕಾಯಿ ಹಚ್ಚಿಲ್ಲ, ಕಾಯಿ ತುರ್ಕಿಲ್ಲ. ನೋಡವ ಗಲೀಜು. ಸ್ಟವ್ ಹತ್ರ ಬಾ, ನಾನು ಮುಂದೆಗಡೆ ಉಟ್ಕೊಡ್ತೀನಿ, ನೀ ಸ್ಟವ್ ಹತ್ರ ಬಾ. ನೀ ಜಿಡ್ಡು ಹೋಗಲ್ಲ ಮಗ, ಸಕ್ಕರೆ ಪಾಕ ಜಿಡ್ಡು ಹೋಗಲ್ಲ. ಅಲ್ಲಿ ನೋಡಲ್ಲಿ, ಅಲ್ಲಿ ಎಷ್ಟೈತೆ ಅಲ್ಲಿ ಉಜ್ಜು. ನೀನೇನು ತೋರ್ಸಲ್ಲ ಬಾ. ನೋಡಿ ಅಲ್ಲಿ ಏನು ಕಾಣಿಸ್ತೈತೆ? ಹಾಂ ಬರೀ ಅಷ್ಟೇ. ಉಜ್ಜು ಬೇಗ ನಾನು ಉಜ್ಕೊಡ್ತಾ ಇಲ್ವಾ? ಸಪ್ಪ ನನಗೆ ಎಷ್ಟು ಸುಸ್ತು ಅನ್ಬೇಕು. ನೀ ಟೀನೇಜ್ ಹುಡುಗಿ. ನಾನು ಅನ್ನ ಸಾಂಬಾರು ಹಾಕ್ಕೊಡ್ತೀನಿ, ಮಾಡು. ನಾನು ಅನ್ನ ಸಾಂಬಾರು ಎತ್ತಿಟ್ಟವ್ರಲ್ಲ, ನೋಡಲಿಲ್ಲ ನಾನು. ಅನ್ನ ಸಾಂಬಾರು ಹಾಕ್ಕೊಡ್ತೀನಿ, ಸೊಪ್ಪಲ್ಲಿ ಎಲ್ಲ ಮಾಡು, ನೀಟಾಗಿ ಉಜ್ಜು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಮಧ್ಯಾಹ್ನ ಟೈಮ್ ಏನು ಮಾಡ್ತೀರಾ ರೆಸ್ಟ್ ಮಾಡ್ತೀರಾ, ಮಲ್ಕೋತೀರಾ ಅಂತ ಕಮೆಂಟ್ ಮಾಡ್ತಿದ್ರಿ. ಅವರಿಗೆ ನಾನು ವಿಡಿಯೋ ಮುಖಾಂತರ ಪ್ರೂವ್ ಮಾಡೋಣ ಅಂತ ನೋಡಿ, ಉಜ್ಜೋದು, ತಿಕ್ಕೋದು, ತೊಳೆಯೋದು ಇದು ನನ್ನ ಮಧ್ಯಾಹ್ನದ ರೊಟೀನ್ ಆಗಿರುತ್ತೆ. ಕೆಲಸಗಾರರು ಬರಲ್ವಾ ಅಂತ ಕೇಳಬೇಡಿ, ನಮ್ಮ ಜೊತೆ ಕೆಲಸಗಾರರು ಇರ್ತಾರೆ. ಕೆಲಸಗಾರರ ಜೊತೆ ಹಾಳಾಗಿ ದುಡಿ ಅರಸನಾಗಿ ಬಾಳು ಅಂತ ನಮ್ಮ ದೊಡ್ಡವರು ಹಿರಿಕರು ಒಂದು ಗಾದೆನೇ ಮಾಡಿದ್ದಾರೆ. ಸೊ ಕೆಲಸದವ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಕೈ ಕತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲಲ್ಲಾಡಿಸ್ಕೊಂಡು ಕೂತ್ಕೊಳ್ಳೋ ಅಂಥ ಲೈಫ್ ಕ್ಯಾಟಗರಿ ನಂದು ಅಲ್ವೇ ಅಲ್ಲ. ಕೆಲಸಗಾರರಿಗಿಂತ ಹೆಚ್ಚಾಗಿ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ದುಡಿತೀವಿ. ಸೊ ಅವರು ಉಜ್ಜುತ್ತಾರೆ ಅಂದರೆ ನಾವು ಉಜ್ಜುತ್ತೀವಿ, ಅವ್ರು ತೊಳಿತಾರೆ ಅಂದರೆ ನಾವು ತೊಳಿತೀವಿ. ಒಂದ್ಸಲಿ ಅನ್ಸತ್ತೆ ನಾವು ಯೂಸ್ ಮಾಡೋ ಟಾಯ್ಲೆಟೇ ಅಯ್ಯೋ ದಿನ ಬಾತ್ರೂಮ್ ಯಾರಪ್ಪ ತೊಳಿತಾರೆ ಅಂತ ಮುಜುಗರ, ಅಸಹ್ಯ, ಬೇಜಾರು ಆಗೇ ಆಗುತ್ತೆ. ಅಂಥದ್ರಲ್ಲಿ 20-30 ಜನ ಹುಡುಗರು ಯೂಸ್ ಮಾಡೋ ಟಾಯ್ಲೆಟ್ನ ಯಾವುದೇ ರೀತಿ ಬೇಜಾರಿಲ್ಲದೆ ತೊಳೆಯೋಕ್ಕೆ ಗಟ್ಸ್ ಬೇಕು. ಏನು ಹೇಳಿ? ಗಟ್ಸ್ ಬೇಕು. ನೀವು ಹೇಳಿ, ತಪ್ಪಿಲ್ಲ, ಬೇಜಾರಂತೂ ಇಲ್ಲ. ಯಾರಿಗೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದರೆ ಸಲ್ಮಾ ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಕೆಲಸ ಮಾಡ್ತೀನಿ, ನೀನು ಒಬ್ಬಳೇ ಎಲ್ಲ ಕೆಲಸ ಮಾಡೋಳು, ನಿನ್ನ ಥರ ಎಲ್ಲರೂ ಕೆಲಸ ಮಾಡ್ತಾರೆ ಅನ್ನೋರಿಗೆ ಈ ವಿಡಿಯೋ ಡೆಡಿಕೇಟೆಡ್. ನೀವೇ ನೋಡ್ತಾ ಇದ್ದೀರಾ ನಮ್ಮ ಕೆಲಸಗಳು. ಈ ತಿಂಗಳಂತೂ ಬಿಸಿ. ಎಲ್ಲಿ ಅಂಕಲ್, ಈಗ 3:30ಗೆ ಮಗ ಬರ್ತಾನೆ, ಆಮೇಲೆ 5 ಗಂಟೆಗೆ ಮಗಳು ಬರ್ತಾಳೆ, ಟ್ಯೂಷನಿಗೆ ಬಿಡಬೇಕು. ಇಲ್ಲೇ ಪಕ್ಕ MGR ಅಕಾಡೆಮಿಗೆ ಆಂಟಿ. 3:30ಗೆ ಇದ್ದರೆ ರಾತ್ರಿ 11-11:30 ಆಗುತ್ತೆ ಆಂಟಿ ನಾನು ಮಲ್ಗೋದು. ಚೆನ್ನಾಯ್ತಾ ಮುದ್ದೆ? ನಿಮ್ಸಕ್ಕೆ ಮಾಡಿ ನಾನು ಸೊಸೆಗೆ ಹೇಳ್ದೆ ಮುದ್ದೆ ಮಾಡಿ ಅಂತ ಹೇಳಿದ್ರೆ ಸುಮಾರು ಒಂದು 10 ನಿಮಿಷ ತಗೋಲ್ಲ. ನಿಜ ಚೆನ್ನಾಗೈತಾ? ಸಾಂಬಾರು ಒಂಚೂರು ಬಿಸಿ ಮಾಡಬೇಕಿತ್ತು. ಹೋಗು ಆಯ್ತಾ? ಹೋಗು ಅಂದ್ರಲ್ಲ. ಹೋಗು ಅಂದ್ರು ಹೋಗು. ಅವ್ರು ಕೊಡ್ತಾರೆ, ಹೋಗು, ಕಳಿಸ್ತಾರೆ. ಸಾಕಾಯ್ತಾ ನಿಂಗೆ? ನೋಡು ಗಾಡಿ ಬಂತು. ಯಾವುದು? ಇಲ್ಲೇ ಬಂದ್ರಲ್ಲ. ಅವ್ರು ಬತ್ತಾವ್ರ ಶಂಕರಣ್ಣ, ಬತ್ತಾವ್ರ. ಇವಳು 1:15 ಹೋಯ್ತೀನಿ ಅಂತವಳ. ಅವಳು ಹೋಯ್ತಾಳ. ನೀವು ಬಂದ್ರಲ್ಲವ, ನೋಡು ಅವರೇ ಬಂದ್ರು. ಹಂಗಾರೆ ಹೋಗವ. ನಿಂಗೇನಾದ್ರು ಮಾತುಕತೆಗೆ ಬೇಕಾ? ಹಂಗಾರೆ ಕಳ್ಸು.
ಚಪ್ಪಲೆಲ್ಲ ಅಲ್ಲೇ ಸೈಡಿಗೆ ಬಿಡ್ರಪ್ಪ. ಏ ಚೀಲ ಆಗ್ತವ ಅಮ್ಮು ಅಮ್ಮು. ಅಯ್ಯೇ ಒಂದು ಯಾವುದೋ ಒಂದು ತಂದಾಕು, ಎಲ್ಲ ಗಲೀಜಾಗ್ಬಿಡ್ತದೆ. ಒಂದು ಹಾಕ್ಬಿಟ್ಟು ಹೋಗಲ್ಲ ಬಾಗ್ಲಿಗೆ. ಅಲ್ಲ ಐತ್ ನೋಡು ಟ್ರೇ ಒಳಗೆ ಎಲ್ಲರೂ. ಹಾಯ್, ಎಲ್ರದ್ದು ಊಟ ಆಯಿತಾ? ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಬೆಳಗ್ಗೆ 3:45 ಅರ್ಲಿ ಮಾರ್ನಿಂಗ್ ಎದ್ದಾಗ ಇವಾಗ ಜಸ್ಟ್ ಊಟ ಮಾಡಿದೆ. ಕೈ ತುಂಬ ಉರಿತಾ ಇತ್ತು. ಯಾಕಪ್ಪ ಕೈ ಉರಿತಾ ಇದೆ ಅಂತ ನೋಡಿಕೊಂಡ್ರೆ ಕೈಯೆಲ್ಲ ಒಪ್ಪಳೆ ಬಂದು ಕೈಯೆಲ್ಲ ಬೊಬ್ಬೆ ಬಂದಿದೆ. ಕಾರಣ ಫುಲ್ಲು ಉಜ್ಜಿ ತಿಕ್ಕಿ ಕ್ಲೀನ್ ಮಾಡಿರೋದಕ್ಕೆ. ಸೊ ಕೆಲವೊಂದು ಜನ ಗೊತ್ತಿಲ್ಲದೆ ನಾನ್ಸೆನ್ಸಾಗೆಲ್ಲ ಮಾತಾಡ್ತಾರೆ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾತಾಡಿ. ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ತಲೆ ಕೆಡಿಸ್ಕೊಳ್ಳೋರೆಲ್ಲ ಬಂದು ನನ್ನನ್ನು ಇದು ಬೊಬ್ಬೆನ, ಈ ಏನಾಗಿದೆ ಸುಟ್ಕೊಂಡಿರೋದನ್ನು, ಈ ಗಾಯನ ವಾಸಿ ಮಾಡೋದಿಲ್ಲ. ನನಗೆ ಗೊತ್ತು. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳೋಕ್ಕಷ್ಟೇ ಇಷ್ಟಪಡ್ತೀನಿ. ಅದಕ್ಕೊಂದಕ್ಕಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಕೈ ನೋಡಿ ಗೈಸ್, ಕೈ ನೋಡಿ ಎಲ್ಲ ಬೊಬ್ಬೆ ಬಂದಿದೆ. ಒಪ್ಪಳೆ ಅಂತ ಕರಿತೀವಿ ನಮ್ಮ ಕಡೆ ಇದನ್ನು. ಅಂದರೆ ಈ ಕೆಲಸ. ಸೊ ಅಷ್ಟರಲ್ಲಿ ನಮ್ಮ ಒಂಥರ ಫ್ಯಾಮಿಲಿ ಫ್ರೆಂಡ್ ಅಂತ ಅನ್ಬೋದು, ದುಬೈ ಅಂಕಲ್, ಅವ್ರ ಹೆಸರೇ ದುಬೈ ಅಂಕಲ್ ಅಂತ ಕಟ್ಟಿದ್ದೀನಿ. ಅವರು ಕೂಡ ಬಂದರು. ಅವ್ರಿಗೂ ಕೂಡ ಬಿಸಿ ಮುದ್ದೆ ಮಾಡಿ ಊಟಕ್ಕೆ ಹಾಕೊಟ್ಟಿದ್ದೆ. ಇದು ನೋಡ್ತಾ ಸಂಜೆ ಆಗೇ ಹೋಯ್ತು. ಸತೀಶ್ ಮಾಡೋ ಅಕ್ಕಿ ರೊಟ್ಟಿ ವಿತ್ ರಾಗಿ ರೊಟ್ಟಿ ಎರಡು ಮಿಕ್ಸ್ ಮಾಡ್ತಾರೆ. ಅದು ಮತ್ತು ಎಣ್ಗಾಯಿ ಗೊಜ್ಜು ನನಗೆ ತುಂಬ ಫೇವ್ರೇಟ್. ಟೇಸ್ಟ್ ಮಾಡು ಕರೆಕ್ಟಾಗಿದೆಯಾ ಅಂದರು. ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ಸೊ ಅದ್ರ ಜೊತೆ ಮಕ್ಕಳು ಆಟ ಆಡೋಕ್ಕೆ ಅಂತ ನಮ್ಮ ಮನೆ ಹತ್ರ ಬರ್ತಾರೆ. ಅವ್ರಿಗೂ ಕೂಡ ಒಂದು ಸಣ್ಣ ಪೀಸ್ನ ಕೊಟ್ಟೆ, ತಿನ್ನಿ ಅಂತ ಅಂದ್ಬಿಟ್ಟು ಚಮ್ ಕೊಟ್ಟಿದ್ದೆ. ನಾನು ಸ್ವೀಟ್ ಕೊಟ್ಟೆ ಅಲ್ವಾ? ಚೆನ್ನಾಗಾಯ್ತಾ? ಥ್ಯಾಂಕ್ಸ್ ಎಲ್ಲಿ? ನೀನೆಲ್ಲಿ ಥ್ಯಾಂಕ್ಸ್ ಹೇಳಿದ್ದಲ್ಲಿ? ಚೆನ್ನಾಗಾಯ್ತಾ? ಹಾಂ, ಇಷ್ಟ ಆಯ್ತಾ? ತಿನ್ಕೋ ಬೇಗ. ಹಾಂ, ಇಲ್ಲ. ಇವತ್ತಂತೂ ಫುಲ್ ಬ್ಯುಸಿ ಡೇ, ಕೆಲಸದ ಡೇ ಅಂತಲೇ ಹೇಳ್ಬೋದು. ನೋಡ್ತಾ ರಾತ್ರಿ ಆಯಿತು ಗೈಸ್. ಇನ್ನೇನೋ ಮಲ್ಕೋಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಡಾಮ್ ಡೂಮ್ ಅಂತ ಪಟಾಕಿ ಸೌಂಡು. ಈ ಸಲ ಅಂತೂ ಪಟಾಕಿ ಸರಿಗೆ ಹೊಡಿಯೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತು ಸ್ಟೋರಿ, ಏನಾಯಿತು ಏನು ಎತ್ತ ಅಂತ. ಶಾರ್ಟ್ಸ್ ಹೊಡಿತಾಯಿದ್ರು ಯಾರೋ, ನೋಡ್ತಾ ನಿಂತ್ಕೊಂಡಿದ್ದೆ. ಮಕ್ಕಳು ಆಲ್ರೆಡಿ ಮಲ್ಕೊಂಡಿದ್ರು. ನಾನು ಸತೀಶ್ಗೋಸ್ಕರ ಕಾಯ್ತಾ ಇದ್ದೆ, ಇನ್ನೂ ಬಂದಿಲ್ವಲ್ಲ, ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ. ಹೆಂಗೆ ಬೆಳಕಾಯಿತೋ, ಹೆಂಗೆ ಬೆಳಗ್ಗೆ ರಾತ್ರಿ ಕಳೀತೋ ಗೊತ್ತಾಗಲೇ ಇಲ್ಲ. ಮತ್ತೆ ಎದ್ದಿದ ತಕ್ಷಣ ಆ್ಯಸ್ ಇಟ್ ಈಸ್ ಅದೇ ರೊಟೀನ್, ಅದೇ ಕೆಲಸ, ಅದೇ ಮಕ್ಕಳು ಕಳಿಸು, ಅದೇ ತಿಂಡಿ ಮಾಡು, ಇದೇ ನಡೀತಾ ಇತ್ತು. ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ಅದನ್ನೇನು ಆ್ಯಡ್ ಮಾಡ್ತಾಯಿಲ್ಲ. ಈಗ ಬೆಳಗ್ಗೆ ಇದೆಲ್ಲ ಕೆಲಸ ಆದಮೇಲೆ, ಸ್ನಾನ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಮನೇಲಿ ವಾರ ಪೂಜೆ ಆಗಲೇಬೇಕಲ್ವ. ಸೊ ವಾರ ಪೂಜೆ ಮಾಡ್ತಾಯಿದ್ದೀನಿ. ನಾನು ಆಗಲೇ ವಿಡಿಯೋ ಸ್ಟಾರ್ಟಿಂಗೇ ಹೇಳಿದೆ, ಹೂವದ ಅಮೌಂಟು ನೀವು ಹೇಳಲೇ ಇಲ್ವಲ್ಲ 6 ಅಂತ. ಸೊ ಒಂದು ತಿಂಗಳಿಗೆ 5,000-6,000 ಹೂವಕ್ಕೆ ಬೇಕು. ಗುರು ರಾಘವೇಂದ್ರಾಯ ನಮೋ ನಮಃ, ಗುರು ರಾಘವೇಂದ್ರಾಯ ನಮೋ ನಮಃ, ಗುರು ರಾಘವೇಂದ್ರಾಯ ನಮೋ ನಮಃ. ನಿಜವಾಗ್ಲೂ ವಾರ ಪೂಜೆ ಮಾಡ್ತಿದ್ರೆ ಸಮಾಧಾನ ಆಗಲ್ಲ. ಮನಸ್ಫೂರ್ತಿಯಾಗಿ ಹೂ ಹಾಕಿನೇ ನನಗೆ ಪೂಜೆ ಮಾಡಬೇಕು. ಇಲ್ಲ ಅಂದರೆ ಏನೋ ಒಂಥರ ನಿಜವಾಗ್ಲೂ ಮಿಸ್ಸಿಂಗ್ ಅಂತಲೇ ಅನಿಸುತ್ತೆ ನನಗೆ. ಸೊ ಸುಮಾರು ಜನ ಹಬ್ಬದಲ್ಲಿ ನಾವು ಇಷ್ಟ ಹಾಕಿ ಮಾಡ್ತೀವಿ, ನೀವು ಪ್ರತಿ ವಾರ ಇಷ್ಟ ಹಾಕಿ ಪೂಜೆ ಮಾಡ್ತಿರಲ್ಲ ಅಂತ ಕಮೆಂಟ್ ಮಾಡಿದರು. ನನಗೆ ಹಂಗೆ ಮಾಡಿದ್ರೇ ಸಮಾಧಾನ ಆಗೋದು. ಅಲ್ಲೆಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ಕೂಡ ಬಂದೆ. ಸೊ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೂ ನನಗೆ ಸಮಾಧಾನ ಆಗೋದಿಲ್ಲ. ನನ್ನ ರೆಗ್ಯುಲರ್ ವ್ಯೂವರ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಆನ್ ದ ವೇ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ನೀವು ಡೈಲಿ ವ್ಲಾಗ್ಸ್ ನೋಡ್ತೀರಾ, ವಿಡಿಯೋ ನೋಡ್ತೀರಾ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಖಂಡಿತ ಕಮೆಂಟ್ ಫಸ್ಟ್ ನಿಮ್ಮದೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣನೇ ಫಸ್ಟ್ ವಿಡಿಯೋ ನೋಡಿ ಫಸ್ಟ್ ಲೈಕ್ ಕಮೆಂಟ್ ಎಲ್ಲ ನಂದೇ ಇರುತ್ತೆ. ಶಾರ್ಟ್ಸಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಆಸ್ ಎ ಸಿಸ್ಟರ್, ಆಸ್ ಎ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ ಯು ಸೊ ಮಚ್. ಸೊ ಅಲ್ಲಿಂದ ಮತ್ತೆ ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ಮದ್ದೂರು ವಡ, ನಮ್ಮ ಮದ್ದೂರು ಫೇಮಸ್ ಮದ್ದೂರು ವಡ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ರಸ್ಮಲೈ ಕೂಡ ಮಾಡ್ತಾಯಿದ್ದಾರೆ. ಸೊ ಇದು ಒಂದು ಗುಲ್ಲ ತೊಗೊಂಡು ತಿಂದರೆ ಸಖತ್ತಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ನನಗಷ್ಟು ಮಿಲ್ಕ್ ಐಟಮ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ತಿನ್ನೋದು ಇಲ್ಲ ಜಾಸ್ತಿ ಮಿಲ್ಕ್ ಐಟಮ್. ಈ ರಸಗುಲ್ಲ ಒಬ್ಬೊಬ್ರಿಗೆಲ್ಲ ತುಂಬ ಇಷ್ಟ, ಬೆಂಗಾಲಿ ಸ್ವೀಟ್ಸ್. ಬಟ್ ನನಗಷ್ಟು ಇಷ್ಟ ಆಗೋದಿಲ್ಲ. ಬಿಸಿಬೇಳೆ ಬಾತ್, ಮೊಸರನ್ನ ಎಲ್ಲ ಮಾಡಿದರು. ಬಿಸಿಬೇಳೆ ಬಾತ್ ನೋಡಿ ಗೈಸ್, ಸತೀಶ್ ಮಾಡಿರೋದು ಒಂದು
ಡಬ್ರಿ ಅಂದರೆ 400 ಮೆಂಬರ್ಸ್ಗೆ ಮಾಡಿದ್ದಾರೆ. ಇಷ್ಟೊಂದು ಬಿಸಿಬೇಳೆ ಬಾತ್ ಸ್ವಲ್ಪ ಅಳ್ಳಾಡಿಸು ತಳ ಕಚ್ಚುತ್ತಾ ಇದೆ ಅಂತ ಕೆಲಸ ಕೊಟ್ಟರು ನನಗೆ. ನಾ ದೇವಸ್ಥಾನದಿಂದ ಬಂದೋಳು ಮನೆಗೆ ಹೋಗಲೇ ಇಲ್ಲ, ಇಲ್ಲೇ ಸೆಟಲ್ ಆಗಿಬಿಟ್ಟೆ. ತಿಂಡಿನೂ ತಿನ್ನಬೇಕು ಅನ್ನೋದೇ ನನಗೆ ಮರ್ತೋಯ್ತು. ಯಾಕಂದರೆ ಮದ್ದೂರು ವಡೆ ಕರಿಬೇಕಾಯಿತು, ಮದ್ದೂರು ವಡೆ ತಟ್ಟುತ್ತಿದ್ರು. ಇವರಿಬ್ಬರು ನೋಡಿ ಯಾವ ರೀತಿ ನಮ್ಮ ಹುಡುಗರು ಫೈಟಿಂಗ್ ಆಡ್ತಾ ಇದ್ದಾರೆ ಅಂತ. ಇದು ಫನ್ ಅಪಾರ್ಟ್ ಒಂಚೂರು ಹಾಗೆ ವಿಡಿಯೋ ಮಾಡಿಕೊಂಡೆ, ಏನು ಮಾಡ್ತಾಯಿದ್ದೀರಾ ಇಬ್ಬರು ಒಳಗಡೆ ಅಂತ. ಸೊ ಅವ್ರ ಕಾಲು ಎಳೆಯೋಕ್ಕೆ ಏನಾದರೂ ಒಂದು ರೀಸನ್ ಬೇಕಲ್ವ, ಹಾಗಾಗಿ ಬಾಯಿಲಿ ಬೇಗ ಬೇಗ ಫೋನ್ ಇಟ್ಬಿಟ್ಟು ಅಂತ ರೇಗ್ತಾ ಇದ್ರು. ಇವೆಲ್ಲ ತಮಾಷೆಗೆ ತಗೋಬೇಕು ಚೀಕು. ನೀನು ಚೀಕು ಅಪ್ಕಮಿಂಗ್ ಕೇಟ್ರಿಂಗ್ ಹೆಡ್ ಕುಕ್ ಮ್ಯಾನೇಜರ್, ಎಸ್ ಮ್ಯಾನೇಜರ್ ಮಾಡೋಣ ಅಂತಿದ್ದೀವಿ ನಿನ್ನನ್ನು. ನನಗೆ ಬೇಡ, ನೀನು ತಗೊಳ್ಳೋ. ಯಂಗ್ಸ್ಟಾರ್ ಕಣ. ಅಪ್ಪ ಏನಿಲ್ಲ ಕಣ, ಇವನು ಎದ್ದು ಓಡ್ತಾನೆ. ಇಲ್ಲೆಲ್ಲೋ ನೀನಿಲ್ಲ ಕಣ, ಇದು ಮಾತ್ರ ಅಂತ ತೋರಿಸೋದು. ಸೊ ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಕೆಲಸ 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 ಅಂತ. ಅದರಿಂದ ನಿಮಗೆ ಯಾರಿಗಾದರೂ ಬೇಜಾರಾಯಿತಾ ನನಗಿವಾಗ ನೀವು ಹೇಳಿ. ಸೊ ನಾವು ಎಷ್ಟು ಹೈಜೀನ್ ಆಗಿರ್ತೀವಿ, ನಾವೆಷ್ಟು ಕ್ಲೀನಾಗಿರ್ತೀವಿ, ನಾವೆಷ್ಟು ನೀಟಾಗಿ ಊಟನ ಸರ್ವ್ ಮಾಡ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಕೈಗೆ ಗ್ಲೌಸ್ ಹಾಕ್ಕೊಂಡಿಲ್ಲ ಅಂದಿದ್ದು ಮಾತ್ರಕ್ಕೆ ನಾವು ಹೈಜೀನ್ ಇಲ್ಲ, ಕ್ಲೀನ್ ಇಲ್ಲ ಅಂತ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಯಾಕಂದರೆ ಎಲ್ಲ ಕೆಲಸನೂ ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇವರು ಪ್ರತಿ ಒಂದು ಪ್ಲೇಟೆಲ್ಲ ಒರೆಸಿ ನೀಟಾಗಿ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟರಲ್ಲಿ ಸತೀಶು ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಈ ಗುರುಮಲ್ಲಪ್ಪನ ಜೊತೆ ವಾದ ವಿವಾದ ಪ್ರತಿಯೊಂದು ಆ್ಯಸ್ ಇಟ್ ಈಸ್ ಡೈಲಿ ಇದ್ದೇ ಇರುತ್ತೆ. ಆ ರಾಜಕೀಯ, ಆ ನ್ಯೂಸು, ಅದು ಇದು ಅಂದ್ಕೊಂಡು. ಸೊ ಇವ್ರ ಜೊತೆ ಆಡಿಕೊಂಡು ನಾನು ಬೆಳಗ್ಗೆ ತಿಂಡಿ ತಿನ್ನೋಕ್ಕೆ ಟೈಮ್ ಆಗಲಿಲ್ಲ. ಇವಾಗ ನೋಡಿ ಬೆಳಿಗ್ಗೆ ಮಾಡಿರೋ ಅವಲಕ್ಕಿ, ಒಣಗೋಗಿರೋ ಅವಲಕ್ಕಿನ ಪಾತ್ರೆಗೆ ಹಾಕಿ ಬಿಸಿ ಮಾಡಿಕೊಂಡು ಈ ಕ್ಯಾಮ್ರಾ ಚೆಕ್ ಮಾಡಿಕೊಂಡು ಕೂತ್ಕೊಂಡು ತಿಂತಾಯಿದ್ದೀನಿ. ನನ್ನ ಕಷ್ಟ, ನನ್ನ ನೋವು ನನಗೆ ಮಾತ್ರ ಗೊತ್ತು ಗೈಸ್. ನೀವು ಅರ್ಧ ಗಂಟೆ ವಿಡಿಯೋ ನೋಡಿ ಒಂದು ವ್ಯಕ್ತಿತ್ವನ ಹೇಗೆ ಜಡ್ಜ್ ಮಾಡ್ತೀರಾ? ಎಲ್ಲರೂ ಅಲ್ಲ, ಎಸ್ಪೆಷಲಿ ಒಬ್ಬರೋ ಇಬ್ಬರೋ ಅವರಿಗೋಸ್ಕರನ ಒತ್ತಿ ಹೇಳ್ತಾ ಇದ್ದೀನಿ. ನಾನು ಕೆಲಸ ಮಾಡ್ತೀನಿ ಅಂತ ಪ್ರತಿ ಸತಿ ಅವ್ರು ಹೇಳ್ತಾರೆ. ವಿಡಿಯೋ ಮಾಡಿ ನೀವು ಯೂಟ್ಯೂಬ್ಗೆ ಹಾಕಿ, ಯಾರು ಬೇಡ ಅಂದರು. ಸೊ ಸ್ವಲ್ಪ ಚಿತ್ರಾನ್ನ ತಿಂದಾದ್ಮೇಲೆ ಚೂರು ಮೊಸರನ್ನ ಮತ್ತು ಒಂದು ಮದ್ದೂರು ವಡೆ ಟೇಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಮದ್ದೂರು ವಡೆ ತುಂಬಾ ಫೇವ್ರೆಟ್. ಒಬ್ಬಳೇ ಕುತ್ಕೊಂಡು ತಿನ್ನಬೇಕು, ಅದು ಕೂಡ ತುಂಬಾ ಬೇಜಾರು. ಮಾತಾಡಿಕೊಂಡು ಯಾರಾದರೂ ಇದ್ದರೆ ತಿನ್ನೋಕ್ಕೆ ಒಂದು ಸ್ವಲ್ಪ ತಿನ್ನೋ ಕಡೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ಬೋದು. ಸೊ ಎಡೊತ್ತಲ್ಲಿ ತಿಂದ್ವಿ ಅಂತ ಅನಿಸುತ್ತೆ, ಆವಾಗ ಜೀರ್ಣ ಆಗೋದಿಲ್ಲ, ಎದೆಲೇ ಇರುತ್ತೆ ತಿಂದಿದ್ದು ಊಟ. ಅದಕ್ಕೋಸ್ಕರ ನಾನು ಬಿಸಿ ಬಿಸಿ ಕಾಫಿ ಮಾಡಿ ಕುಡ್ದಂಥದ್ದು. ಅದನ್ನು ನೀವು ಕೂಡ ಕಾಫಿ ಮಾಡಿದ್ದು ನೋಡಿದ್ರಿ ಅಲ್ವಾ. ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡಿದ್ದೀನಿ. ನೋಡಿದ್ರಾ ಏನೇನಾಯಿತು ಏನು ಎತ್ತ ಅಂತ. ತುಂಬ ಸುಸ್ತಾಗ್ತಾಯಿತ್ತೆ, ಟಯರ್ಡ್ ಆಗ್ತೈತೆ. ನಿದ್ದೆ ಮಾಡೋಣ ಅಂದರೆ ಕಣ್ಣು ತುಂಬ ನಿದ್ರೆ ಬರ್ತಾಯಿಲ್ಲ. ಇದೇ ಒಂದು ದೊಡ್ಡ ಟೆನ್ಷನ್. ಮಾಡಿದವ್ರು ಅನುಭವಿಸ್ತಾರೆ, ಮಾತಾಡಿ ನಾವು ಯಾಕೆ ಅವ್ರ ಲೆವೆಲ್ಗೆ ಹೋಗ್ಬೇಕಲ್ವ. ಸೊ ಹಾಗಾಗಿ ಆಮೇಲೆ ಗೈಸ್, ನಾನು ನಿಮ್ಮ ಹತ್ರ ಎಲ್ಲ ಕೇಳಬೇಕು, ನಾನು ತುಂಬ ವೀಕ್ ಆಗಿದ್ದೀನ? ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನಾನು ತುಂಬ ವೀಕ್ ಆಗಿದ್ದೀನ ಅಂದರೆ ಮೀನ್ಸ್ ಒಂಥರ ನಿಶಕ್ತಿ ಥರ, ಆ್ಯಕ್ಟಿವ್ನೆಸ್ ಇಲ್ಲ ಅನ್ನೋ ಥರ ಆಗಿದ್ದೀನ? ನನಗಂತೂ ಅನ್ನಿಸ್ತಾ ಇಲ್ಲಪ್ಪ. ಆ್ಯಸ್ ಯೂಶಲ್ ನಾನು ಹೆಂಗಿದ್ದೀನೋ ಹಾಗೆ ಇದ್ದೀನಿ ಅನ್ನಿಸ್ತಾ ಇದೆ. ಸ್ವಲ್ಪ ವೆಯ್ಟ್ ಲಾಸ್ ಆಗಿರ್ಬೋದು ಮೇ ಬಿ, ಮುಖ ಕಣ್ಣು ಎಲ್ಲ ನೋಡಿದ್ರೆ. ಬಟ್ ನಾನು ಎಕ್ಸಾಕ್ಟಾಗಿ ಅಕ್ಯುರೇಟಾಗಿ ವೆಯ್ಟ್ನ ಚೆಕ್ ಮಾಡಿಲ್ಲ. ಯಾರೋ ನನಗೆ ಕಮೆಂಟಲ್ಲಿ ಕೇಳಿದರು, ಯಾಕೆ ಸಿಸ್ ದಿನ ವೀಕ್ ಆಗ್ತಾಯಿದ್ದೀರಾ ಅಂತ. ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ತಾ ಇದ್ದೀನಿ, ನಾನು ನಿಜಕ್ಕೂ ವೀಕ್ ಆಗ್ತಾಯಿದ್ದೀನಾ ಅಂತ ನೀವೆಲ್ಲ ನನಗೆ ಹೇಳಿ, ಆಯಿತಾ? ಓಕೆನಾ? ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂದರೆ, ಪ್ರೀವಿಯಸಲ್ಲಿ ವ್ಲಾಗ್ ಹೇಳಿದ್ದೆ, ಯಾರು ನನ್ನ ಮಂತ್ಲಿ ಎಷ್ಟು ಖರ್ಚು ಏನು ಎತ್ತ ಖರ್ಚು ವೆಚ್ಚ ಬಗ್ಗೆ ಕರೆಕ್ಟಾಗಿ ಹೇಳ್ತೀರಾ ಅವ್ರ ಹೆಸರನ್ನು ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಜಾಸ್ತಿ ನಿಮ್ಮೆಲ್ಲರಿಗೂ. ನಿಮ್ಮ ಶ್ವೇತಕ್ಕ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಬಿಗ್ ಲವ್ ಯು, ಬಿಗ್ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಎಲ್ಲ
ಎಕ್ಸಾಕ್ಟಾಗಿ ಅಕ್ಯುರೇಟಾಗಿ ನೋಡಿ ಕಿತ್ಲೆ ಹಣ್ಣು ತಿನ್ನಲ್ಲ ಕಲ್ಲಂಗಡಿ ಹಣ್ಣು ಅದೆಲ್ಲ ಆಗ್ತಾಯಿದೆ ಅಂದರೆ ಮೀನ್ಸ್ ಅಜೀರ್ಣ ಆಗ್ತಾಯಿದೆ. ಅವಲಕ್ಕಿ ಬೆಳಗ್ಗೆದು ಒಣಗೋಗಿತ್ತು, ಒಬ್ಬಳೆ ಏನು ಮಾಡೋಕ್ಕಾಗಲ್ಲ, ಅದನ್ನೇ ಬಿಸಿ ಮಾಡಿ ಹುರಿದು ಬಾಣಲೆಗೆ ಹಾಕಿ ಸ್ವಾಹ. ಸೊ ಸುಮಾರು ಜನ ನನಗೆಲ್ಲ ಒಳ್ಳೆ ಕಮೆಂಟೇ ಕಳಿಸಿದ್ರಿ, ನಿಯರ್ ಬೈ ಅಕ್ಯುರೇಟಾಗಿ ಕೂಡ ಹೇಳಿದ್ರಿ. ಆಮೇಲೆ ಅವ್ರ ನೇಮ್ಗಳು ಹೇಳಬೇಕು ಅಂದರೆ ಫಸ್ಟ್ ವಿನುತಾ ವಿನು ಅಂತ ಅವರು ಕೂಡ ಕರೆಕ್ಟಾಗಿ ಹೇಳಿದರು. ಆಮೇಲೆ ಮಧು ಹವಿನೋ ಏನೋ ಗೊತ್ತಿಲ್ಲ, ನೇಮ್ ತಪ್ಪಾದರೆ ದಯವಿಟ್ಟು ಬೈಕೋಬೇಡಿ ನಿಮ್ಮ ಶ್ವೇತಕನ್ನ, ನಾನು ನೋಟ್ ಡೌನ್ ಮಾಡ್ಕೊಳ್ಳಿಲ್ಲ ನೇಮ್ಸು, ಹಾಗಾಗಿ ಕಮೆಂಟ್ ಓದುವಾಗ ನೆನಪಿರೋದನ್ನ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಕಮೆಂಟ್ ಮಾಡಿದ್ರು ಲಿಲ್ಲಿ ಹೇಳಲೇಬೇಕು, ಸಖತ್ತಾಗಿ ಹೇಳಿದರು ಲಿಲ್ಲಿ, ಥ್ಯಾಂಕ್ ಯು ಲಿಲ್ಲಿ. ಆಮೇಲೆ ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಅಂಕಿತಾ ಅಂತ, ಆಮೇಲೆ ಸುಷ್ಮಿತಾ ಅಂತ ಅಂದ್ಬಿಟ್ಟು, ಆಮೇಲೆ ನೆನಪಿಸ್ಕೊಂಡು ಹೇಳ್ತೀನಿ. ಇನ್ನೊಬ್ಬರು ಕಮೆಂಟ್ ಮಾಡಿದರು, ಕರೆಕ್ಟಾಗಿ ಹೇಳಿದರೆ ಗಿಫ್ಟ್ ಕೊಡ್ತೀರಾ ಅಂತ ಸಿಸ್ ಅಂದ್ಬಿಟ್ಟು ಆರ್ಟ್ ಸಿಂಬಲ್ ಕಳಿಸಿದ್ರು. ಎಸ್ ಅಫ್ಕೋರ್ಸ್, ಏನು ಬೇಕು ಕೇಳಿಪ್ಪ, ನಿಮ್ಮ ನಂಬರ್ ಹಾಕಿ ಖಂಡಿತವಾಗ್ಲೂ ಒಂದು ಏನಂತಾರೆ ಗ್ರೀಟ ಏನೋ ಅಂತಾರಲ್ಲ, ಅದು ಬಂದು ಆ ಥರ ಕೊರಿಯರ್ ಮಾಡೋ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡಬೇಕು ಅಂತ ನಿಜಕ್ಕೂ ನಂಗೆ ಆಸೆ, ಬಟ್ ಟೈಮ್ ಇಲ್ಲ. ಆ ಥರ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಅಥವಾ ಆ ಥರದ್ದೆಲ್ಲ ಒಂದು ಫಿಕ್ಸ್ ಮಾಡೋಣ. ದಯವಿಟ್ಟು ನೆಕ್ಸ್ಟ್ ಟೈಮ್ ಹಾಕುವಾಗ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನನಗೆ ನಿಮ್ಮ ಫೋನ್ ನಂಬರ್ಸ್ ಎಲ್ಲ. ಯೂಟ್ಯೂಬಲ್ಲಂತೂ ಬೇಡ, ಮಿಸ್ಯೂಸ್ ಆಗುತ್ತೆ, ಖಂಡಿತವಾಗ್ಲೂ ಮಿಸ್ಯೂಸ್ ಆಗುತ್ತೆ. ಆಮೇಲೆ ಸಲ್ಮಾ ಅಂತ ನನಗೆ ಈ ನಡುವೆ ತುಂಬ ನಾನ್ಸೆನ್ಸ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ. ಕೆಲಸ ಬರೀ ನಿಂದೆ ಇದೆ ಆಯಿತು, ಅದೇ ಆಯಿತು, ಹಿಂಗೆ ಅಂತ ಅಂದ್ಕೊಂಡು ನೀನು ಹೇಳ್ದಂಗೆಲ್ಲ ಕಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಫ್ರೀ ಇಲ್ಲ ನನಗೆ ಅಂತ ಕೂಡ ಕಮೆಂಟ್ ಹಾಕಿದರು. ಫ್ರೀ ಇಲ್ಲ ಅಂತೀರಾ ಮೇಡಮ್? ಸಲ್ಮಾ ವಿಡಿಯೋಸ್ ಯಾಕೆ ನೋಡ್ತೀರಾ ಮೇಡಮ್? ಅಷ್ಟು ಫ್ರೀ ಇಲ್ಲ ಅಂದಮೇಲೆ ವಿಡಿಯೋಸ್ ನೋಡೋಕ್ಕೂ ಫ್ರೀ ಇರಲ್ಲ ಅಲ್ವಾ ಮೇಡಮ್? ಆಮೇಲೆ ಇನ್ನೊಬ್ಬರು ಸಲ್ಮಾ ಯಾದವೋ ಏನೋ ಅಂತ ಬರುತ್ತೆ, ಅವರು ಒಂದು ಕಮೆಂಟ್ ಹಾಕಿದರು. ವಾಯ್ಸ್ ಅಂತೂ ಒಂದು ಚೂರು ಚೆನ್ನಾಗಿಲ್ಲ, ತುಂಬ ಖರಾಬ್ ಆಗಿದೆ ಅನ್ನೋ ಥರ ಕಮೆಂಟ್ ಹಾಕಿದರು. ಓಕೆ, ಥ್ಯಾಂಕ್ ಯು. ನಾನೇನು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ. ಆಮೇಲೆ ಕವಿತಾ ಹೇಳಿದೆ ಅನ್ಸ್ಕೊತೀನಿ. ಅವ್ರ ನೇಮು ಚಿನ್ಮಯ ಅಥವಾ ಚಿನ್ಮಯ ID, ಅವ್ರದ್ದು ನೇಮ್ ಸ್ವಲ್ಪ ಕನ್ಫ್ಯೂಸು. ಅವರು ಕರೆಕ್ಟಾಗಿ ಅಕ್ಯುರೇಟಾಗಿ ಕಮೆಂಟ್ ಹಾಕಿದರು. ಆಮೇಲೆ ಕವಿತಾ ಅನ್ನೋರು ಕೂಡ. ಆಮೇಲೆ ಸುಮಾರು ಕಮೆಂಟ್ಸ್ ಬಂದಿತ್ತು. ಸುಷ್ಮಿತಾ ಹೇಳಿದೆ ಅಲ್ವಾ, ಮೋನಿಶಾ ಅಂತ ಅವರು ಕೂಡ ಕಮೆಂಟ್ ಹಾಕಿದರು. ಲಿಲ್ಲಿ ಫಸ್ಟಿಗೆ ಕಮೆಂಟ್ ಹಾಕಿದ್ದು ಲಿಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಲಿಲ್ಲಿ, ಲವ್ ಯು ಜಾಸ್ತಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಆಮೇಲೆ ಇನ್ನೂ ಸುಮಾರು ಜನ ಸ್ಕಿನ್ ಕೇರ್ ಮಾಡಿ ನಿಮ್ಮ ಫೇಸ್ಗೆ ಏನು ಹಾಕ್ತೀರಾ ಕಮೆಂಟ್ ನಮಗೆ ಒಂದು ವ್ಲಾಗಲ್ಲಿ ತೋರಿಸಿ ಅಂತ. ಎಸ್ ಅಫ್ಕೋರ್ಸ್ ಅದು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ನೋಡಿ ಇದು ಬೆಳಗ್ಗೆ ಸ್ನಾನ ಮಾಡಿರೋದು 8:30. ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನನ್ನ ಫೇಸಲ್ಲಿ ಏನಾದ್ರು ಇದೆಯಾ ನೋಡಿ ಗೈಸ್. 24 ಗಂಟೆ ದಯವಿಟ್ಟು ನಾನು ಮೇಕಪ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಸ್ಕಿನ್ ಟೋನ್ ಬಗ್ಗೆ ಎಲ್ಲ ಮಾತಾಡಿದ್ರೆ ಈ ಸ್ಕಿನ್ ನೋಡಿ, ಇನ್ನರ್ ಸ್ಕಿನ್ ನೋಡಿ, ಫೇಸ್ ನೋಡಿ, ಇಯರ್ಸ್ ನೋಡಿ, ಫಿಂಗರ್ಸ್ ನೋಡಿ. ಏನು ಗೈಸ್, ಯಾವಾಗಲೂ ಮೇಕಪ್ ಮಾಡ್ಕೊಂಡೇ ವಿಡಿಯೋ ಮಾಡೋಕ್ಕಾಗುತ್ತಾ? ಇದು ನ್ಯಾಚುರಲ್ ಆಗಿ ಪ್ರತಿ ಸಲ ಹೇಳ್ತಾ ಇರ್ತೀನಿ. ನನ್ನ ಮುಖದಲ್ಲಿ ನಿಮಗೆ ಉಡ್ಕೋತೀನಿ ಅಂದರೆ ಮಾರಮ್ಮಂತರ ಅರಿಶಿನ ಕುಂಕುಮ ಸಿಗುತ್ತೆ. ಕೆನ್ನೆಲ್ಲ ಅರಿಶಿನ, ಹಣೆಯಲ್ಲಿ ಕುಂಕುಮ, ಇನ್ನೇನು ಸಿಗಲ್ಲ ನೋಡಿ. ನನ್ನ ಹೇರ್ ಸ್ಟೈಲ್ ಇದು, ಒಂದು ತುರ್ಬಾಕದೆ ನನ್ನ ಹೇರ್ ಸ್ಟೈಲ್. ಸೊ ಆ್ಯಸ್ ಇಟ್ ಈಸ್ ಆ್ಯಸ್ ವೆಲ್, ಯಾವಾಗಲೂ ಸಿಂಪಲ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಿಂಪಲ್ ಆಗಿರೋಕ್ಕೆ ಇಷ್ಟಪಡಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೀವು ಹಿಂಗೆ ಮೇಕಪ್ಪು ಡವ್ರಾಣಿ ಅಂತಿದ್ರೆ ದಿನ 3 ಗಾಡಿ ಮೇಕಪ್ ಮೆತ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆಮೇಲೆ ಅಂತಾನೆ ಇರ್ತಾರೆ, ತಾಳಪ್ಪ ಮಾಡೇ ತೋರಿಸೋಣ ಅಂತ. ನಾನಂತ ಹುಚ್ಚಿ. ಆಮೇಲೆ ನೀವು ಅನ್ಬೇಕು, ಅಕ್ಕ ಶ್ವೇತಕ್ಕ ದಯವಿಟ್ಟು ಬೇಡ ಅಕ್ಕ ಮೇಕಪ್ ಎಲ್ಲ ಹಾಕ್ಕೊಂಡು ವೀಡಿಯೋ ಮಾಡಬೇಡ, ನಾರ್ಮಲ್ಲಾಗಿ ಹೆಂಗಿದೆಯೋ ಹಾಗೆ ವೀಡಿಯೋ ಮಾಡೋ, ನೋಡೋಕ್ಕೆ ಚೆಂದ ಅಂತ ಆಮೇಲೆ ನೀವೇ ಕಮೆಂಟ್ ಮಾಡಬೇಕು. ಹಂಗೆ ದೇವ ಬಂದೋಳ ಥರ 3 ಗಾಡಿ ಐಲ್ಯಾಶಸ್ಸು, ಐಲೈನರು, ಲಿಪ್ಸ್ಟಿಕ್ಕು ಎಲ್ಲ ಹಾಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು ಒಂಥರ ನಂಗೆ ರೇಗಿಸ್ತಾನೆ ಇದ್ದರೆ ಹಾಗೆ ಮಾಡೋದು ನಾನು. ಯಾವುದು ಬೇಕೋ, ಮೇಕಪ್ಪಾ ವಿತೌಟ್ ಮೇಕಪ್ಪಾ, ನ್ಯಾಚುರಲ್ಲ? ನೀವೇ ಹೇಳಿ, ಕಮೆಂಟ್ ಮಾಡಿ. ಅಯ್ಯೋ, ಆಮೇಲೆ ಇನ್ನೇನು ಸಮಾಚಾರ ಹೇಳಿ. ನೀವೇನು ಹೇಳೋಕ್ಕಾಗುತ್ತೆ, ನಾನೇ ಹೇಳಬೇಕಲ್ವಾ. ನಿದ್ದೆ ಬರ್ತಾಯಿಲ್ಲ ಫ್ರೆಂಡ್ಸ್, ನಿದ್ದೆ ಬರೋಕ್ಕೆ ಏನು ಮಾಡಬೇಕು ಹೇಳಿ, ಕಮೆಂಟ್ ಮಾಡಿ. ಇಷ್ಟೆಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿದೆ, ನಿದ್ರೆ ಬರ್ತಾಯಿಲ್ಲ. ಈ ನಿದ್ರೆ ಮಾಡೋಕ್ಕೆ ಈ ನಿಂಬೆಹಣ್ಣುಗಳು ಬಿಡ್ತಾಯಿಲ್ಲ ನನ್ನನ್ನು. ಸೊ ಆ ವ್ಲಾಗ್ನ ಈಗ
ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ಯೋ. ನನ್ನ ಮಗ ಬರ್ತಾನೆ ಇವಾಗ 3:30ಗೆ. ಅವನಿಗೊಂಚೂರು ಹಾಲೆಲ್ಲ ಬಿಸಿ ಮಾಡಿ ಇಡಬೇಕು. ಏನು ಗೊತ್ತಾ, ಏನೋ ಹೇಳಬೇಕು ಅಂದ್ಕೊಂಡೆ. ನಾನು ವೀಕ್ ಆಗಿದ್ದೀನಾ? ಕಮೆಂಟ್ ಮಾಡಿ. ಯಾವ ಥರ ವೀಕ್ ಆಗಿದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದೆ, ನಿಜವಾಗ್ಲೂ ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಇವಳು ನೋಡಿ, ಇವಳು ಅವತಾರ ನೋಡಿ ಹೆಂಗೆ ಆಡ್ತಾಯಿದ್ದಾಳೆ ಅಂತ. ಸೊ ನಾನು ಒಂದು ಕೇಳಬೇಕು, ಯಾರಾದರೂ ಈ ರೀತಿ ಕಲ್ಲಂಗಡಿ ಹಣ್ಣನ್ನು ತಿನ್ನೋದನ್ನು ನೀವು ನೋಡಿದ್ದೀರಾ ಅಥವಾ ನಿಮ್ಮ ಮನೇಲೂ ಇದೆನಾ? ಇವನೊಬ್ಬ ದೊಡ್ಡ ಡೌರಾಜ ನಮ್ಮ ಮನೇಲಿ ಓದೋಂಥರ ಆ್ಯಕ್ಟ್ ಮಾಡ್ತಾಯಿದ್ದಾನೆ, ಅದು ಟಿ ವಿ ಮುಂದೆ. ಇವಳು ನೋಡಿ, ಇವಳು ಕಾಡುಚ್ಚಿ ಅಂದರೆ ಕಾಡುಚ್ಚಿ, ಯಾವತ್ತೋ ಲೈಫಲ್ಲಿ ಕಲ್ಲಂಗಡಿ ಹಣ್ಣು ತಿಂದಿಲ್ವೇನೋ ಪಾಪ ಅನ್ನೋ ಥರ ಈ ಥರ ಕಟ್ ಮಾಡಿಕೊಂಡು ಸ್ಪೂನ್ ತಗೊಂಡು ಕೆರ್ಕೊಂಡು ತಿಂತಾವಳೆ. ಅವಳು ತಿನ್ನೋದಲ್ಲದೆ ಅವ್ರ ಅಪ್ಪನಿಗೂ ಅಪ್ಪ ನೀನು ರಸ ಕುಡಿ ಅಂತ ಕೊಡ್ತಾ ಇದ್ದಾಳೆ. ಸೊ ನೈಟ್ ಊಟಕ್ಕೆ ಆ್ಯಸ್ ಯೂಶ್ವಲ್ ಅದೇ ಚಪಾತಿ. ಸೊ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಇನ್ನೂ ಮಾಡಿರಲಿಲ್ಲ. ಅಷ್ಟರಲ್ಲಿ ಇವ್ರದ್ದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಬೇಕು ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ 2 ಡೇ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ವ್ಲಾಗ್ ಹೇಗಿತ್ತು, ತಿಳಿಸಾರು ಪುಡಿ ರೆಸಿಪಿ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ನೀವು ದಯವಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಯಾವ ಥರ ವಿಡಿಯೋ ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು. ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಐ ಲವ್ ಯು ಜಾಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್, ದಯವಿಟ್ಟು ಈ ಥರ ಕಲ್ಲಂಗಡಿ ಹಣ್ಣಿಗೆ ಇನ್ನೊಂದ್ಸಲಿ ಹಿಂಸೆ ಕೊಡಬೇಡಿ. ನಾನು ಕೇಳ್ಕೊಳ್ಳೋದು ಒಂದೇ, ಕಲ್ಲಂಗಡಿ ಹಣ್ಣಿಗೆ ಈ ರೀತಿ ಯಾರೂ ಹಿಂಸೆ ಕೊಡಬೇಡಿ. ನಾನು ನೋಡಿ ಯಾವ ಥರ ಫೇಸ್ ಮಾಡ್ಕೊಂಡು ಕೂತಿದ್ದೀನಿ, ಅದು ಒಂದು ಫೋಟೋ ಸೈಡಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವರಿಬ್ಬರು ಅವತಾರ ಗೈಸ್ ನನಗೆ ನಿಜಕ್ಕೂ ನೋಡೋಕ್ಕಾಗ್ತಾಯಿಲ್ಲ. ಅವರು ನನಗೆ ಕೊಡಲಿಲ್ಲ ಅಂತ ಬೇಜಾರಿಗೆ ಅಂತ ಅಲ್ಲ, ನಾನು ಆಲ್ರೆಡಿ ಮಧ್ಯಾಹ್ನ ತಿಂದಿದ್ದೆ. ಬಟ್ ಆ ಥರ ಕಲ್ಲಂಗಡಿ ಹಣ್ಣಿಗೆ ಆ ಥರ ನರಕ ತೋರಿಸ್ತಾ ಇದ್ರಲ್ಲ, ಅದು ಒಂದು ಕ್ಲಿಪ್ಪಿಂಗ್ ನೋಡಿ. ಇವಳು ಹೆಂಗೆ ಕುಡಿತಾ ಇದ್ದಾಳೆ ರಾಕ್ಷಸಿ, ನಮ್ಮ ಮನೆ ಮರಿ ರಾಕ್ಷಸಿ ಗೈಸ್ ಅವಳು. ಆಮೇಲೆ ಕಣ್ಣೆಸರಾಗುತ್ತೆ ಸಿಸ್ ತಿನ್ನೋದೆಲ್ಲ ಹಾಕಬೇಡಿ ಅಂತ ಹೇಳ್ತೀರಾ ಕೇರಿಂದ, ನಮ್ಮ ಮೇಲಿರೋ ಲವ್ವಿಂದ ಕನ್ಸರ್ನಿಂದ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಆಭಾರಿ, ಚಿರಋಣಿ ಅಂತ ಹೇಳ್ತಾ ಗೈಸ್ ಲವ್ ಯು. ಸ್ವಲ್ಪ ವ್ಯೂಸ್ ಕೊಡಿ ಅಷ್ಟೇ. ಬಾಯ್, ಟಾಟಾ, ಟೇಕ್ ಕೇರ್.